ಮತ್ತೆ ಸ್ವಾಗತ. ಅಧಿವೇಶನಕ್ಕೆ ಸಿದ್ದರಾಮಯ್ಯ ಸರ್ಕಾರ ಭರದ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಬೆಳಗಾವಿಯ ಚಳಿಗಾಲದ ಅಧಿವೇಶನಕ್ಕೆ ಮ್ಯಾರಥಾನ್ ಮೀಟಿಂಗ್ ಅನ್ನ ಇವತ್ತು ನಡೆಸಲಿದ್ದು ಸುಮಾರು 4 ತಾಸು ಮೀಟಿಂಗ್ ಅನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. 3ರಿಂದ ಸಂಜೆ 7 ಗಂಟೆಯವರೆಗೂ ಅಂದ್ರೆ ಸರಿಸುಮಾರು 4 ತಾಸು ಮೀಟಿಂಗ್ ಮಾಡ್ತಾರೆ. ಇವತ್ತು ಚಳಿಗಾಲದ ಅಧಿವೇಶನದ ಕುರಿತಾಗಿ ಮ್ಯಾರಥಾನ್ ಮೀಟಿಂಗ್ ನಡೆಯುತ್ತೆ. 4-5 ಇಲಾಖೆಯ ಅಧಿಕಾರಿಗಳ ಜೊತೆಗೆ ಮಾತುಕತೆಯನ್ನ ನಡೆಸ್ತಾರೆ. ಡೇಟಾವನ್ನ ಕಲೆಕ್ಟ್ ಮಾಡ್ತಾರೆ ಸಿದ್ದರಾಮಯ್ಯನವರು. ತೆರಿಗೆ ಸಂಗ್ರಹ ಇಲಾಖೆ, ಮುದ್ರಾಂಕ, ವಾಣಿಜ್ಯ ತೆರಿಗೆ ರೀತಿ ಇಲಾಖೆಗಳ ವಾರು ಕಂಪ್ಲೀಟ್ ಡಾಟಾ ಕಲೆಕ್ಟ್ಗೆ ಮುಂದಾಗ್ತಾ ಇದ್ದು ಇವತ್ತು ಮೀಟಿಂಗ್ ಅನ್ನ ಕರೆದಿದ್ದಾರೆ ಸಿದ್ದರಾಮಯ್ಯ ಅವರು. ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯುವಂತಹ ಮೀಟಿಂಗ್. ಐದಕ್ಕೂ ಹೆಚ್ಚು ಇಲಾಖೆಯ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಅನ್ನ ಕರೆದಿದ್ದಾರೆ ಎಂದು ತೆರಿಗೆ ಸಂಗ್ರಹ ಇಲಾಖೆ ಆಗಿರಬಹುದು, ಅಬಕಾರಿ, ವಾಣಿಜ್ಯ, ವಸತಿ ಇಲಾಖೆ, ಮುದ್ರಾಂಕ, ಎಲ್ಲ ಇಲಾಖೆಗಳ ಜೊತೆಗೆ ಕಂಪ್ಲೀಟ್ ಡಾಟಾವನ್ನ ಪಡೆದುಕೊಳ್ಳೋದಿಕ್ಕೆ ಮುಂದಾಗಿದ್ದು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಸರಣಿ ಮೀಟಿಂಗ್ ನಡೆಯುತ್ತೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯುತ್ತೆ ಸಮಾಲೋಚನೆ. ಚಳಿಗಾಲದ ಅಧಿವೇಶನಕ್ಕೂ ಮುನ್ನ ಮ್ಯಾರಥಾನ್ ಮೀಟಿಂಗ್ಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಧಿವೇಶನ ಆರಂಭಕ್ಕೂ ಮುನ್ನ 4-5 ಇಲಾಖಾಧಿಕಾರಿಗಳ ಜೊತೆಗೆ ಡೇಟಾ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದು ಇಂದು ನಡೆಯುತ್ತೆ ಮೀಟಿಂಗ್. ಇಲಾಖಾವಾರು ಅಧಿಕಾರಿಗಳಿಗೆ ಮಧ್ಯಾಹ್ನ 3 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಆಗಮಿಸೋದಿಕ್ಕೆ ಈಗಾಗಲೇ ಹೇಳಿರೋದು. ಕುತೂಹಲ ಬೆಳವಣಿಗೆ ಆಗ್ತಾ ಇದ್ದು ಮೀಟಿಂಗ್ ಅನ್ನ ಕರೆದಿದ್ದಾರೆ ಸಿದ್ದರಾಮಯ್ಯನವರು. ಅಧಿವೇಶನದ ಹಿನ್ನೆಲೆ ಮಾಹಿತಿಯನ್ನ ಪಡೆಯೋದಿಕ್ಕೆ ಮುಂದಾಗ್ತಾ ಇದ್ದಾರೆ. ಇಲಾಖೆಗಳ ಕಂಪ್ಲೀಟ್ ಡಾಟಾವನ್ನ ಪಡೆದುಕೊಳ್ಳಲಿದ್ದಾರೆ. ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ನಡೆಯುವ ಮೀಟಿಂಗ್ ಇದು. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಮಾಲೋಚನೆ ನಡೆಯುತ್ತೆ. ಬೆಳಗಾವಿ ಚಳಿಗಾಲದ ಅಧಿವೇಶನ ಮ್ಯಾರಥಾನ್ ಮೀಟಿಂಗ್. ಇಂದು ಹಲವು ಇಲಾಖೆಗಳ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆ. ಅಬಕಾರಿ, ವಸತಿ, ಮುದ್ರಾಂಕ, ತೆರಿಗೆ ಈ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯನ್ನ ಮಾಡೋದಕ್ಕೆ ಮುಂದಾಗಿದ್ದು ಸರಿಸುಮಾರು 4 ಗಂಟೆ ನಡೆಯುತ್ತಂತೆ ನೋಡಿ ಈ ಒಂದು ಮೀಟಿಂಗ್. ನೋಂದಣಿ, ಮುದ್ರಾಂಕ, ಅಬಕಾರಿ, ವಾಣಿಜ್ಯ ತೆರಿಗೆ, ವಸತಿ ಇಲಾಖೆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಡೇಟಾ ಜೊತೆಗೆ ನೀವು ಮೀಟಿಂಗಿಗೆ ಬರಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂತೆ ಇವತ್ತು 3 ಗಂಟೆಗೆ ಆರಂಭವಾಗುತ್ತೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಮೀಟಿಂಗ್. ಎಲ್ಲ ರೀತಿಯ ಸಿದ್ಧತೆ ಅಧಿವೇಶನಕ್ಕೆ ಸಿದ್ದರಾಮಯ್ಯ ಸರ್ಕಾರ ನಡೆಸಿದೆ. ನೋಡೋಣ ಏನೆಲ್ಲ ಮಾತುಕತೆ ನಡೆಸ್ತಾರೆ, ಏನೆಲ್ಲ ಡೇಟಾ ಪಡೆದುಕೊಳ್ಳುತ್ತಾರೆ, ಅದರಲ್ಲಿ ಏನು ಬದಲಾವಣೆ ಮಾಡಿಕೊಳ್ಳಬೇಕು ಅಥವಾ ಏನಾಗಿದೆ ಇಷ್ಟು ದಿನಗಳಲ್ಲಿ ಎಲ್ಲ ಲೆಕ್ಕಾಚಾರಗಳು ಕೂಡ ಮಾಡೋ
ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಡೇಟಾ ತರಲಿಕ್ಕೆ ಹೇಳಿದ್ದಾರೆ. ಅಲ್ಲಿನ ಸಚಿವರು ಕೂಡ ಅಲ್ಲಿ ಪಾಲ್ಗೊಳ್ಳುತ್ತಾರೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಅಧಿವೇಶನಕ್ಕೆ ಸಿದ್ದರಾಮಯ್ಯ ಸರ್ಕಾರ ಭರದ ಸಿದ್ಧತೆಯನ್ನ ನಡೆಸ್ತಾ ಇದ್ದು ಇವತ್ತು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ. ಇಲಾಖಾವಾರು ಅಧಿಕಾರಿಗಳಿಗೆ ಕರೆ ಕೊಟ್ಟಿದ್ದಾರೆ ಅಂತ ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ, ಯಾವ ರೀತಿ ತಯಾರಿ ಇದೆ? ಪವಿತ್ರ, ಈಗಾಗಲೇ ರಾಜ್ಯ ಸರ್ಕಾರ ಸಾಕಷ್ಟು ಒಂದ್ ಕಡೆ ಗ್ಯಾರಂಟಿಗಳನ್ನ ಈಡೇರಿಸಿದೆ. ಗ್ಯಾರಂಟಿಗಳಿಗೆ ಸಾಕಷ್ಟು ಹಣಗಳನ್ನು ಕೂಡ ಈಗಾಗಲೇ ಸಂಗ್ರಹ ಮಾಡಬೇಕಾಗಿದೆ. ಹಾಗಾಗಿ ಕೆಲವೊಂದಿಷ್ಟು ವಸ್ತುಗಳ ಬೆಲೆಯನ್ನು ಕೂಡ ಏರಿಕೆ ಮಾಡಿರ್ತಕ್ಕಂಥದ್ದು. ಇದರ ನಡುವೆ ಇದೀಗ ಏನು ಬೆಳಗಾವಿಯ ಒಂದು ಚಳಿಗಾಲದ ಅಧಿವೇಶನ ಬಂದಿರತಕ್ಕಂಥದ್ದು ಡಿಸೆಂಬರ್ 9ರಿಂದ ಆರಂಭವಾಗ್ತಕ್ಕಂಥ ಈ ಒಂದು ಅಧಿವೇಶನದ ಹಿನ್ನೆಲೆಯಲ್ಲಿ ಯಾವ್ಯಾವ ಇಲಾಖೆ ಅಡಿಯಲ್ಲಿ ಎಷ್ಟು ತೆರಿಗೆ ಒಂದು ಸಂಗ್ರಹ ಆಗುವಂತ ಇಲಾಖೆಯ ಅಡಿಯಲ್ಲಿ ಯಾವ ರೀತಿಯಾಗಿ ಎಷ್ಟು ತೆರಿಗೆ ಬಂದಿದೆ ಅನ್ನೋದನ್ನು ಕೂಡ ಒಂದು ಡಾಟಾವನ್ನು ಕೂಡ ಸಂಗ್ರಹ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ವಿಪಕ್ಷಗಳು ಕೇಳಿದಂತ ಸಂದರ್ಭದಲ್ಲಿ ಅಲ್ಲಿ ಸದನದಲ್ಲಿ ಕೂಡ ಉತ್ತರ ಕೊಡಬೇಕಾಗುತ್ತೆ, ಮತ್ತೆ ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ಒದಗಿಸಬೇಕಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ 4 ಇಲಾಖೆಗಳ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ಕೂಡ ನಡೆಸಲಿದ್ದಾರೆ. ತೆರಿಗೆ ಸಂಗ್ರಹವಾಗುವಂತ ಇಲಾಖೆಗಳಾಗಿರ್ತಕ್ಕಂಥ ಮುದ್ರಣ ಮತ್ತೆ ಮುದ್ರಣ ಇಲಾಖೆ, ಮತ್ತೆ ಅಬಕಾರಿ ಇಲಾಖೆ, ಮತ್ತೆ ವಸತಿ ಇಲಾಖೆ ಸೇರಿದಂತೆ 4 ಇಲಾಖೆಗಳ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಕೂಡ ಆ ಒಂದು ಸಭೆಗಳು ನಡೆಸಲಿದ್ದಾರೆ. ಪ್ರಮುಖವಾಗಿ ಆಯಾ ಒಂದು ಇಲಾಖೆಯಲ್ಲಿ ಯಾವ ರೀತಿಯಾಗಿ ತೆರಿಗೆ ಸಂಗ್ರಹ ಆಗಿದೆ, ಅದರಲ್ಲಿ ಬೆಳವಣಿಗೆ ಏನಾಗಿದೆ, ಏನೆಲ್ಲ ಒಂದಿಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ, ಏನೆಲ್ಲ ಯಾವ ರೀತಿಯಾಗಿ ಅಲ್ಲಿರ್ತಕ್ಕಂಥ ಅಂಶಗಳೇನು ಅನ್ನುವಂಥದ್ದನ್ನು ಕೂಡ ಹಿರಿಯ ಅಧಿಕಾರಿಗಳ ಜೊತೆ ಮತ್ತೆ ಆ ಇಲಾಖೆಗಳ ಸಂಬಂಧಪಟ್ಟಂತ ಸಚಿವರ ಜೊತೆ ಕೂಡ ಸಭೆಯನ್ನ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಅವರ ಸರ್ಕಾರಿ ಒಂದು ಗೃಹ ಕಚೇರಿ ಆಗಿರ್ತಕ್ಕ ಕೃಷ್ಣಾದಲ್ಲಿ ಇವತ್ತು ಸಭೆ ಕೂಡ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಅಬಕಾರಿ ಇಲಾಖೆ ಸಂಬಂಧಪಟ್ಟಂತ ವಿಚಾರಗಳು ಕೂಡ ಸಾಕಷ್ಟು ರಾಜ್ಯ ರಾಜಕೀಯದಲ್ಲಿ ಕೂಡ ಸಂಚಲನ ಮೂಡಿಸಿರ್ತಕ್ಕಂಥದ್ದು. ಕೆಲವೊಂದಿಷ್ಟು ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಇದು ಆರೋಪ ಕೂಡ ಕೇಳಿ ಬಂದಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭಾಷಣದ ಸಂದರ್ಭದಲ್ಲಿ ಆ ಒಂದು ಅಬಕಾರಿಯಲ್ಲಿ ಇಷ್ಟು ಕೋಟಿ ಹಗರಣ ಆಗಿದೆ ಅನ್ನುವಂಥದ್ದನ್ನು ಕೂಡ 700-800 ಕೋಟಿ ಅನ್ನುವಂಥದ್ದನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಇದನ್ನ ಅಬಕಾರಿಯ ಸಚಿವರು ಇದನ್ನ ಅಲ್ಲಗಳೆದಿದ್ರು. ಆದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಇದನ್ನೆಲ್ಲವನ್ನು ಕೂಡ ಒಳಗೊಂಡಿರ್ತಕ್ಕಂಥ ಅಂಶಗಳನ್ನು ಕೂಡ ಏನೇನಾಗಿದೆ ಆ ಇಲಾಖೆ ಅಡಿಯಲ್ಲಿ ಅನ್ನುವಂಥದ್ದನ್ನ ಅಧಿಕಾರಿಗಳಿಂದ ಸಮಗ್ರವಾಗಿ ಆಗಿರ್ತಕ್ಕಂಥ ಮಾಹಿತಿ ಪಡೆದಿದ್ದಾರೆ. ಯಾಕಂತಂದ್ರೆ ಈ ಒಂದು ಅಬಕಾರಿ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರವನ್ನ ಸದನದಲ್ಲಿಯೂ ಕೂಡ ಪ್ರಸ್ತಾಪ ಮಾಡಲಿಕ್ಕೆ ವಿಪಕ್ಷಗಳು ಸಜ್ಜಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅದರ ಮುಂಚಿತವಾಗಿ ಅದರಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಏನೆಲ್ಲ ಅಧಿಕಾರಿಗಳು ಎಡವಟ್ಟು ಮಾಡಿದರೆ, ನಿಜಕ್ಕೂ ಕೂಡ ಅದರಲ್ಲಿ ಏನಾದ್ರೂ ಅವ್ಯವಹಾರ ಆಗಿದೆಯಾ, ಇದನ್ನೆಲ್ಲವನ್ನು ಕೂಡ ಮಾಹಿತಿಯನ್ನ ಇವತ್ತು ಸಿಎಂ ಸಿದ್ದರಾಮಯ್ಯನವರು ತೆಗೆದುಕೊಳ್ಳಿದ್ದಾರೆ. ಪವಿತ್ರ, ಎಸ್, ಈಗಾಗಲೇ ಬಸವರಾಜ್ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ಳುತ್ತಾ ಈಗ ಅಂದ್ರೆ ಅಧಿವೇಶನದ ಸಂದರ್ಭದಲ್ಲಿ ಈಗ ಡೇಟಾ ಕಲೆಕ್ಟ್ ಮಾಡೋದಕ್ಕೆ ಆಗಿದ್ದಾರೆ ಅನ್ನುವಂತಹ ಮಾಹಿತಿ. ಒಂದಷ್ಟು ಇಲಾಖೆಗಳು ಈಗ ಕೇವಲ ಇವತ್ತೇನು 5 ಇಲಾಖೆಗಳಿದೆ, ಆ ಇಲಾಖೆಗಳ ಅಧಿಕಾರಿಗಳ ಜೊತೆಗೆ ಮಾತ್ರ ಮಾತುಕತೆ ಇರುತ್ತಾ, ಅಥವಾ ಮತ್ತೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಇಲಾಖೆಗಳ ಜೊತೆಗೂ ಕೂಡ ಈ ತರ ಮಾತುಕತೆ ನಡೆಸ್ತಾರೆ? ಯಾಕಂದ್ರೆ ತೀರಾ ಹತ್ತಿರದಲ್ಲಿದ್ದೀವಿ ನಾವು ಅಧಿವೇಶನಕ್ಕೆ. ಹಾಗಾಗಿ ಖಂಡಿತ ಪವಿತ್ರ, ಒಂದು ಅಧಿವೇಶನ ಬಂದಂತ ಸಂದರ್ಭದಲ್ಲಿ ಮತ್ತೆ ವರ್ಷ ಅಂತ್ಯಕ್ಕೂ ಕೂಡ ಆಯಾ ಅಂದ್ರೆ ಎಲ್ಲ ಇಲಾಖೆಗಳ ಒಂದಿಷ್ಟು ಪ್ರಗತಿ ಪರಿಶೀಲನಾ ಸಭೆ ನಡೆಸಲು ಅದು ರೂಢಿ ಇರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹಲವಾರು ಏನು ಇಲಾಖೆಗಳು ಬರ್ತವೆ, ಒಂದು ತೆರಿಗೆ ಸಂಗ್ರಹ ಇಲಾಖೆಗಳಾಗಿರ್ಬೋದು, ಮತ್ತೆ ಇನ್ನಿತರ ಇಲಾಖೆಗಳಾಗಿರ್ಬೋದು, ಆ ಒಂದು ಇಲಾಖಾ ವ್ಯಾಪ್ತಿಯಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಕಾಮಗಾರಿಗಳು ಆಗಿದಾವೆ, ಅಥವಾ ಅಲ್ಲಿ ಹಣ ಸಂಗ್ರಹ ಎಷ್ಟಾಗಿದೆ, ಅಥವಾ ಅಲ್ಲಿರ್ತಕ್ಕಂಥ ಯಾವ ರೀತಿಯಾಗಿ ಇಲಾಖೆ ನಡೀತಾ ಇದೆ, ಅಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ವಾ, ಸರ್ಕಾರ ಬಜೆಟ್ ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಅನುದಾನವನ್ನ ಅವರು ಸರಿಯಾಗಿ ಬಳಕೆ ಮಾಡಿಕೊಳ್ತಾ ಇದ್ದಾರಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಅದನ್ನ ಅಂಶಗಳನ್ನು ಕೂಡ ತೆಗೆದುಕೊಳ್ಳಬೇಕಾಗುತ್ತೆ. ಹಾಗಾಗಿ ಇವತ್ತು ಏನು 4-5 ಇಲಾಖೆಗಳ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರು ಮುಂದೆ ಅಧಿವೇಶನ ಇನ್ನೇನು 9ನೇ ತಾರೀಕಿಗೆ ಆರಂಭವಾಗುತ್ತೆ. ಅಷ್ಟರ ಒಳಗಾಗಿ ಎಲ್ಲ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ಕೂಡ ನಡೆಸುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಎಲ್ಲಾ ಇಲಾಖೆಗಳ ಮಾಹಿತಿ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಇರಬೇಕಾಗುತ್ತೆ. ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಕೂಡ ಅದರ ಮಾಹಿತಿಯನ್ನ ಸಂಗ್ರಹವನ್ನ ತೆಗೆದುಕೊಳ್ಳಿದ್ದಾರೆ. ಅದಕ್ಕೆ ಎಲ್ಲ ಸಿದ್ಧತೆಯನ್ನು ಆಯಾ ಇಲಾಖಾ ಅಧಿಕಾರಿಗಳೇ ಮುಂಚಿತವಾಗಿ ತಿಳಿಸಿರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಎಲ್ಲ ಇಲಾಖೆಗಳ ಒಂದಿಷ್ಟು ಪ್ರಗತಿ ಪರಿಶೀಲನೆ, ಅಲ್ಲಿರ್ತಕ್ಕಂಥ ಒಂದಿಷ್ಟು ದತ್ತಾಂಶಗಳನ್ನು ಕೂಡ ಪಡೆದುಕೊಳ್ಳಿದ್ದಾರೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ಇವತ್ತು ಸುಮಾರು 4 ತಾಸು ಮ್ಯಾರಥಾನ್ ಮೀಟಿಂಗ್ ಅನ್ನ ಮಾಡ್ತಾ ಅಧಿವೇಶನಕ್ಕೆ
ಒಂದು ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಾರೆ ಅನ್ನುವಂಥ ಮಾಹಿತಿ. ಸೊ ಇಲಾಖೆಯ ಕಂಪ್ಲೀಟ್ ಡಾಟಾವನ್ನ ಪಡೆದುಕೊಳ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯುತ್ತೆ ಸಮಾಲೋಚನೆ. ಸೊ ಸಚಿವರು ಅಧಿಕಾರಿಗಳು ಕೂಡ ಇಲ್ಲಿ ಪಾಲ್ಗೊಳ್ತಾರೆ ಈ ಒಂದು ಮ್ಯಾರಥಾನ್ ಮೀಟಿಂಗ್ ಅಲ್ಲಿ. ಸೊ ನೋಡೋಣ ಏನೆಲ್ಲ ಡಾಟಾ ಕಲೆಕ್ಟ್ ಮಾಡ್ತಾರೆ, ಏನು ಎತ್ತ ಅಂತ ಕಾದಷ್ಟೇ ನೋಡ್ಬೇಕಾಗಿದೆ. ಸೊ ಚಳಿಗಾಲದ ಅಧಿವೇಶನಕ್ಕೆ ನಡೀತಿರುವ